ಲಿಂಗೋಪರಿಧಿ ಅಂತಂತ ದೇವ ಅಗ್ರಾಹ್ಯಮೀಶ್ವರ ಸುಪವಿತ್ರ ಭವೇತಸ್ಯ ವಿಷ್ಣು ನೈವೇದ್ಯ ಮಿಶ್ರಿತ. ನಿನ್ನದೇ ಮಾತ್ರ ಊಟ ಆದರೆ ಅದು ರಾಂಗ್, ದೇವರದ್ದು ಸೇರಿದ್ರೆ ಅದು ಓಕೆ. ಅವಳು ಹೇಳ್ತಾರೆ ಗುಳ್ಳು, ನನಗೆ ದೇವರದ್ದು ಬೇಕು, ನಿನ್ನದು ಮಾತ್ರ ಯಾರು ತಿನ್ನಬಾರ್ದು, ನಾನು ಹಠ ಮಾಡಿದಷ್ಟೇ ಹೊರತು ಯಾರಾದರೂ ದೇವರಿಗೆ ಕೊಟ್ಟದ್ದು ನಿನಗೆ ಕೊಟ್ಟರೆ ಓವ ಖಂಡಿತವಾಗಿ ತಿನ್ಲಿಕ್ಕೆ ಬರ್ತದೆ. ದೇವರಿಗೆ ಕೊಟ್ಟದ್ದನ್ನು ತಿನ್ನಬೇಕು. ಅದಕ್ಕೋಸ್ಕರವೇ ಗಂಗಾ ಪಾತ್ರೆ, ಗಂಗಾ ಜಲ ಆಗುವುದು ಅದರೊಳಗೆ ಶಾಲಿಗ್ರಾಮ ಇದ್ದಾಗ ಮಾತ್ರ. ಆ ಶಾಲಿಗ್ರಾಮ ಇದ್ದಾಗ ತೀರ್ಥೇನ ಮೂರ್ತಿ ಅದಿರುತ್ತೆ, ಇಲ್ಲಾಂದ್ರೆ ಜಲ ಆಗ್ತದೆ. ನೀರು ಒತ್ತದ್ದು ತಾನು ಅಂತ ಹೇಳುವುದಿಲ್ಲ ದೇವರು. ಶಿವ ಸರಿ ಪ್ರವರೋಧಕೇನ ತೀರ್ಥೇನ ಗಂಗೆ ಬಿದ್ರೆ ಅಂತಾನೆ. ಅವನು ಜಲಪ್ರಿಯ ಅಲ್ಲ, ಅಭಿಷೇಕ ಪ್ರಿಯ ಅಲ್ಲ, ಅವನು ಗಂಗಾಪ್ರಿಯ, ಗಂಗಾಧರ. ಹಾಗಾಗಿ ವಾಸ್ತವವಾಗಿ ಊಟ ಮಾಡುವಾಗ ಶಾಲಿಗ್ರಾಮ ಬಿದ್ದ ತೀರ್ಥ ಶಾಲಿಗ್ರಾಮಕ್ಕೆ ನೈವೇದ್ಯ ಮಾಡಿ ಅಲ್ಲೇ ಗಂಗಾಳಾಗ್ತದೆ. ಗಂಗಾಜಲ ಆಗುದಿಲ್ಲ ಇಲ್ಲಾದ್ರೆ ಶಾಲಿಗ್ರಾಮ ಅದರೊಳಗಿದ್ರೆ ಗಂಗಾಜಲ, ನಾವು ಬಡಬಾದ ನೀರು ಹಾಕಿದ್ರೆ ತುಳಸಿ ಅದಕ್ಕೆ ಆಗಿಬಿಟ್ರೆ ಆಯ್ತು. ಅನ್ನವನ್ನು ದೇವರಿಗೆ ನೈವೇದ್ಯ ಮಾಡೋದು, ದೇವರ ನಾರಾಯಣ ಗೋವಿಂದ ನಿನಗೆ ಸಮರ್ಪಣೆ, ನಿನಗಾದದ್ದು ಶಿವನಿಗೆ. ಏನು ಸಮರ್ಪಣೆ ತಪ್ಪಿಲ್ಲ, ಏನು ತಪ್ಪಾಗುವುದಿಲ್ಲ. ಇದು ವಾಸ್ತವ ವಾಕ್ಯಗಳು. ಯಾರು ಶಿವನನ್ನು ಪ್ರತಿಷ್ಠೆ ಮಾಡಿದ್ದಾನೆ, ತೋರಿಸಿಕೊಟ್ಟಿದ್ದಾನೆ, ಅವನೇ ವೇದವ್ಯಾಸ ಹೇಳಿದ ಗೆರೆಗಳು, ಅವರ ಮನೆಯದ್ದೇ ಮಾತುಗಳಿವೆ. ಶಿವ ಪಾರ್ವತಿಯರದ್ದೇ ಮಾತುಗಳು. ನಿನ್ನದು ತಿನ್ನಬಾರ್ದು, ದೇವರಿಗೆ ಕೊಟ್ಟದ್ದಾಗ್ತದೆ ಹೇಳಿದ್ದು ಅವಳೇ. ಇನ್ನು ಗಲಾಟೆ ಮಾಡಿದ್ರೆ ಕಾಲ್ ಮೀ ಪ್ಲೀಸ್ ಪಾರ್ವತಿ ಅಂತೆ, ಮತ್ತೇನಿಲ್ಲ. ಆಗ್ಲಿಲ್ಲ. ಅಗ್ರಾಹ್ಯಂ ಶಿವ ನೈವೇದ್ಯಂ ಪತ್ರಂ ಪುಷ್ಪ ಮಲಂಜಲಂ ಶಾಲಗ್ರಾಮ ಶಿಲಾಸ್ಪರ್ಶ ಸರ್ವಂ ಯಾತಿ ಪವಿತ್ರತಾಂ ಹೇಳಿದ್ರು ಋಗ್ವೇದ ಗೃಹ್ಯ ಪರಿಶಿಷ್ಟದಲ್ಲಿ ಹೇಳಿ. ವೇದಕ್ಕೆ ಸಂಬಂಧಪಟ್ಟಂತ ಮಾತುಗಳು. ಏನೇ ಇರಲಿ ಶಿವನದ್ದು, ಅದು ಹೂವಿರಲಿ, ಹಣ್ಣಿರಲಿ, ನೀರಿರಲಿ, ಮತ್ತೊಂದಿರಲಿ, ಎಲ್ಲವನ್ನು ಖಾಲಿ ಶಿವನದ್ದು ತಗೊಳ್ಳಿಕ್ಕಿಲ್ಲ. ಶಾಲಗ್ರಾಮಕ್ಕೆ ಹಾಕಿದ್ರೆ ಅದು ಖಂಡಿತವಾಗಿ ತಗೊಳ್ಳಿಕ್ಕೆ ಬರ್ತದೆ. ಅದನ್ನು ದೇವರಿಗೆ ಕೊಡಿ, ರುದ್ರನಿಗೆ ಕೊಡಿ, ಎಲ್ಲರೂ ತಿನ್ನಿ. ಕ್ಷೀರಾನ್ ದಸ ದಿನಾದವು ಬೆಳಿಗ್ಗೆ ಹಾಲು ಪಾಯಸ, ಮಧ್ಯಾಹ್ನ ಗೌಳ ಸಂಹಿತಾನ್ನೇನ ಮಧ್ಯಾಹ್ನ ಗುಡಾನ್ನ, ರಾತ್ರೋ ನಿಶಾನ್ನ ಸಂಜ್ಞೇಹಿ ರಾತ್ರಿ ಮುದ್ಗಾನ. ಇದು ಹರಿದ್ರಾನ ಕೇಸರಿ ಬಾತ್ ನೈವೇದ್ಯ ಪೂಜೆ ವಿಶೇಷೇಣ ಅಂತ ಲಕ್ಷಣ ಸಂಹಿತೆ 3 ಹೊತ್ತು ಊಟ ಮಾಡುವುದು ಏನು ಅಂತ ಹೇಳ್ತದೆ. ಶಿವನಿಗೆ ಒಂದೊಮ್ಮೆ ನಾಳೆ ಒಂದೊಮ್ಮೆ ಯಾರಾದ್ರು ಮಾಡೋದಾದಿದ್ರೆ ಬೆಳಿಗ್ಗೆ ಪಾಯಸ ಮಾಡಿ, ಅಂದ್ರೆ ಹಾಲಿನಲ್ಲಿ ಬೇಯಿಸಿದನ್ನ, ಕ್ಷೀರಾನ್ನ, ಮಧ್ಯಾಹ್ನ ಗುಡಾನ್ನ ಬೆಲ್ಲ ಹಾಕಿದ್ದು, ಸಂಜೆಗೆ ಹರಿದ್ರಾನ್ನ ಕೇಸರಿ ಬಾತ್. ನೆಕ್ಸ್ಟ್